ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ಪ್ರೆಸೆಂಟ್ ವಿಡಿಯೋ ಕ್ಲಾಸ್ ಇಂದ 2 ಮಾರ್ಕಿಗೆ ರಿಲೇಟೆಡ್ ಆಗಿ ಡಿಟರ್ಮಿನೆಂಟ್ಸ್ ಅನ್ನೋ ಒಂದು ಚಾಪ್ಟರ್ ನಲ್ಲಿ ಬರ್ತಕ್ಕಂತ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡೋಣ. ಓಕೆ, ಸೊ ಈ ಒಂದು ವಿಡಿಯೋ ಕ್ಲಾಸ್ ನ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಸೊ 2 ಮಾರ್ಕ್ ಪಕ್ಕಾ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಪಾರ್ಟ್ ಬಿ ಅಂದ್ರೆ 2 ಮಾರ್ಕಿಗೆ ಇರತಕ್ಕಂತ ಒಂದು ಏರಿಯಾ, ಆ ಒಂದು ಕ್ವಶನ್ ಪೇಪರ್ ಫಾರ್ಮೆಟ್. ಓಕೆ, ಸೊ 14 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 14 ಎನಿ 10 ಕ್ವಶನ್ ನ ಅಟೆಂಡ್ ಮಾಡಬೇಕು. ಸೊ 10 into 2 20 ಮಾರ್ಕ್. ಓಕೆ, ಹಾಗಾದ್ರೆ ಯಾವ ಚಾಪ್ಟರ್ ಇಂದ ಈ ಒಂದು 2 ಮಾರ್ಕ್ ಕೇಳ್ತಾರೆ, ಈ ಒಂದು ಕ್ವಶನ್ ನಮ್ಮ ಮೈಂಡ್ ಅಲ್ಲಿ ಸಹಜವಾಗಿರುತ್ತೆ. ನನ್ನ ಒಂದು ಪರ್ಸನಲ್ ಸಲಹೆ, ನಿಮ್ಮ ಮೊದಲನೇ ಆಯ್ಕೆ 2 ಮಾರ್ಕಿಗೆ ಸಂಬಂಧಪಟ್ಟ ಹಾಗೆ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರ್ಲಿ. ಯಾಕೆಂದ್ರೆ ಜಸ್ಟ್ ಹಾರ್ಡರ್ ಅಂಡ್ ಡಿಗ್ರಿ ಅಂತ ಕೇಳ್ತಾರೆ. ಸೊ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ಗೆ 2 ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಡಿಫರೆನ್ಷಿಯಲ್ ಈಕ್ವೇಶನ್ ಗೆ ಕೊಡಿ. ಓಕೆ, ಪ್ರೀವಿಯಸ್ ವಿಡಿಯೋ ಕ್ಲಾಸ್ ನಲ್ಲಿ ಆಲ್ರೆಡಿ ನೀವು ಕಲ್ತಿದ್ರ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಸೆಕೆಂಡ್ ಪ್ರಿಫರೆನ್ಸ್ ಡಿಟರ್ಮಿನೆಂಟ್ಸ್ ಗೆ ಕೊಟ್ರೆ ಅನುಕೂಲ. ಓಕೆ, ಹಾಗಾದ್ರೆ ಈ ಡಿಟರ್ಮಿನೆಂಟ್ಸ್ ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕ್ವಶನ್ಸ್ ಕೇಳಿದರೆ ಮತ್ತೆ ಕೇಳ್ತಾರೆ ನೋಡಿ. ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ the area of triangle ABC whose vertices are A of -2, -3, B of 3, 2 and C of -1, -8 by using determinants. Okay, so ನೋಡಿ ಇಲ್ಲಿ 3 vertices ಕೊಟ್ಟಿದ್ದಾರೆ, vertices of a triangle. ನಾವು ಈಗ by using vertices ನಾವು area of a triangle ನ ಫೈಂಡ್ ಔಟ್ ಮಾಡಬೇಕಂತ. ಸೊ ಈ ಒಂದು ಕ್ವಶನ್ ಮಾರ್ಚ್ 2018 ಮತ್ತೆ ಮಾರ್ಚ್ 2020 ಅಲ್ಲಿ ರಿಪೀಟ್ ಆಗಿರತಕ್ಕಂಥ ಒಂದು ಕ್ವಶನ್. ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್, ಸೊ ಎ ಈಕ್ವಲ್ ಟು, ಇಲ್ಲಿ ಎ ಏನ್ ಡಿನೋಟ್ ಮಾಡುತ್ತೆ ಅಂದ್ರೆ ಏರಿಯಾ ಆಫ್ ಎ ಟ್ರಯಾಂಗಲ್. ಸೊ ಈ ಫಾರ್ಮುಲಾನ ಸ್ಪಷ್ಟವಾಗಿ ನೋಡ್ಕೊಳ್ಳಿ. 1/2 ಡಿಟರ್ಮಿನೆಂಟ್ ಫಸ್ಟ್ ರೋ x1 y1 1, ಸೆಕೆಂಡ್ ರೋ x2 y2 1, ಥರ್ಡ್ ರೋ x3 y3, ರೈಟ್. ಇದೊಂದು ಸ್ಮಾಲ್ ಕರೆಕ್ಷನ್. ಇದು 3 ಆಗ್ಬೇಕು. ಓಕೆ, ಈಗ ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು ಅಷ್ಟೇ. ಅಬ್ಸರ್ವ್ ಮಾಡಿ, ಇದೇನು ಫಸ್ಟ್ ವರ್ಟಿಸಸ್ ಇದೆ, ಇದು x1 y1. ಸೆಕೆಂಡ್ ವರ್ಟಿಸಸ್ ಏನಿದೆ x2 y2. ಥರ್ಡ್ ವರ್ಟಿಸಸ್ ಏನಿದೆ x3 y3. ಜಸ್ಟ್ ಪ್ಲೇಸ್ಮೆಂಟ್ ಮಾಡಿರ್ತಾರೆ. ಓಕೆ, ಈ ಫಾರ್ಮುಲಾ ಸ್ಪಷ್ಟವಾಗಿ ಬರೀಬೇಕು, ವ್ಯಾಲ್ಯೂಸ್ಗಳನ್ನ ಸ್ಪಷ್ಟವಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದು ಮೊದಲನೇ ಸ್ಟೆಪ್. ಇನ್ನು ಮಾಮೂಲಿ ಡಿಟರ್ಮಿನೆಂಟ್, ಸೊ 1/2 ಹಾಗೆ ಇದೆ. ಈಗ ಈಗೇನು ಇದಕ್ಕೆ ಡಿಟರ್ಮಿನೆಂಟ್ ಅಪ್ಲೈ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ನಿಮಗೊಂದು ಗೊತ್ತಿರಬೇಕು, ಈ ಸೈನ್ ತಗೊಳ್ಳೋದು ಪ್ಲಸ್ ಮೈನಸ್ ಪ್ಲಸ್. ಓಕೆ,
ಸೊ ಈಗ ಇಲ್ಲಿ ಈ ಎಲಿಮೆಂಟ್ ನ ಫಿಕ್ಸ್ ಮಾಡ್ಕೊಳ್ಳೋಣ. ಓಕೆ, -2. ಸೊ ಪೊಸಿಷನ್ ಆಫ್ -2 is 1, 2. ಹಾಗಾಗಿ ಡಿಲೀಟಿಂಗ್ ದ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್. ಸೊ ರಿಮೈನಿಂಗ್ ಒಂದು ಎಲಿಮೆಂಟ್ಸ್ ಏನಿದೆ 2, 1, -8, 1 ಅಂತ ಇದೆ. ಸೊ ಡಿಟರ್ಮಿನೆಂಟ್ ಅಪ್ಲೈ ಮಾಡಿ. 2 into 1 is 2, -8 into 1 is -8, ಬಟ್ ಈ ಡೈರೆಕ್ಷನ್ ಅಲ್ಲಿ ಆಲ್ರೆಡಿ ಒಂದು ಮೈನಸ್ ಇರುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಓಕೆ, ಸೊ ನೆಕ್ಸ್ಟ್ ಇದೇ ರೀತಿ ಇಲ್ಲಿ ನೆಕ್ಸ್ಟ್ ನಾವು ತಗೊಳ್ಬೇಕಾಗಿರೋದು ಈ ಎಲಿಮೆಂಟ್ -3. ಓಕೆ, ಬಟ್ ಆಲ್ರೆಡಿ ಇಲ್ಲೊಂದು ನೆಗೆಟಿವ್ ತಗೊಳ್ಬೇಕಾಗತ್ತೆ ಅಕಾರ್ಡಿಂಗ್ ಟು ರೂಲ್. ಸೊ ಹಾಗಾಗಿ ನೆಗೆಟಿವ್ ಇಂಟು ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಸೊ +3 ಅಂತ ಆಗುತ್ತೆ. -3ನ ಇಲ್ಲಿ ನಾವು ತಗೊಳ್ಬೇಕು, ಬಟ್ ಅಡ್ವಾನ್ಸ್ ಒಂದು ನೆಗೆಟಿವ್ ಇರುತ್ತೆ ಅಕಾರ್ಡಿಂಗ್ ಟು ರೂಲ್. ಸೊ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಸೊ ಈಗ ಇಲ್ಲಿ ಏನಾಗುತ್ತೆ, ಪೊಸಿಷನ್ ಆಫ್ -3 is ಫಸ್ಟ್ ರೋ ಸೆಕೆಂಡ್ ಕಾಲಮ್. ಹಾಗಾಗಿ ಡಿಲೀಟಿಂಗ್ ದ ಫಸ್ಟ್ ರೋ ಸೆಕೆಂಡ್ ಕಾಲಮ್. So remaining elements are 3, 1, -1, 1. So 3 into 1 is 3. What I na follow ಮಾಡಿ. -1 into 1 is -1, but ಈ ಡೈರೆಕ್ಷನ್ ಅಲ್ಲಿ ಒಂದು ನೆಗೆಟಿವ್ ಇರುತ್ತೆ. ಸೊ ಹಾಗಾಗಿ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಸೊ ನೆಕ್ಸ್ಟ್ ಇಲ್ಲಿ +1. Position of 1 is first row third column. So remaining elements are 3, 2, -1, -8. 3 into -8 is -24. -1 into 2 is -2. ಬಟ್ ಯಾಕೆ ಇಲ್ಲಿ ಪ್ಲಸ್ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಅಡ್ವಾನ್ಸ್ ಒಂದು ನೆಗೆಟಿವ್ ಇರುತ್ತೆ. Once again I repeat, 3 into -8 is -24. -1 into 2 is -2. But in this direction, ಈ ಡೈರೆಕ್ಷನ್ ಅಲ್ಲಿ ಏನಾಗಿರುತ್ತೆ, ಅಡ್ವಾನ್ಸ್ ಒಂದು ನೆಗೆಟಿವ್ ಸೈನ್ ತಗೊಳ್ಬೇಕು. ಸೊ ಹಾಗಾಗಿ ನೆಗೆಟಿವ್ ಇಂಟು ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. In a simple calculation, 8 plus 2, 10, 10 into -2 is -20, 3 plus 1 is 4, 4 into 3 is 12, -24 plus 2 is -22, -22 into +1 is -22. On simplification we get -50. ಬಟ್ ಏರಿಯಾ ಅಂತ ಕೇಳಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಆನ್ಸರ್ನ ನೆಗೆಟಿವ್ ನಲ್ಲಿ ಇರಬಾರ್ದು. ಇನ್ ಕೇಸ್ ನೆಗೆಟಿವ್ ಬಂದರೂ ಸಹ ಪಾಸಿಟಿವ್ ಆಗಿ ಬರೀಬೇಕು. So therefore area of the triangle is 15 square units. Okay, ಮೊದಲನೇ ಸ್ಟೆಪ್ ಈ ಫಾರ್ಮುಲಾ ಬರ್ಕೊಳ್ಳೋದು. ಸೆಕೆಂಡ್ ಸ್ಟೆಪ್ ಅಪ್ಲೇಸ್ಮೆಂಟ್. ಸೊ ನೆಕ್ಸ್ಟ್ ಸಿಂಪಲ್ ಡಿಟರ್ಮಿನೆಂಟ್. ನೆಗೆಟಿವ್ ಬಂದರೂ ಸಹ ಪಾಸಿಟಿವ್. ಇಷ್ಟೇ ಕೀ ಪಾಯಿಂಟ್ಸ್. ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆಯೋದನ್ನ ಮರಿಬೇಡಿ. ನೆಕ್ಸ್ಟ್ ಪ್ರಾಕ್ಟೀಸ್ ಕ್ವೆಶ್ಚನ್. ಅಬ್ಸರ್ವ್ ಮಾಡಿ. ಓಕೆ, ಈ ಒಂದು ಕ್ವೆಶ್ಚನ್ ಸಪ್ಲಿಮೆಂಟರಿ 2016 ಅಲ್ಲಿ ಕೇಳಿದ್ದಾರೆ. ಸೊ ನೋಡಿ, ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿದೀವಿ ಆಸ್ ಇಟ್ ಈಸ್ ಅದೇ ತರ ಇದೆ ಕ್ವೆಶ್ಚನ್, ಬಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇದೆ. ಹಾಗಾಗಿ ಸ್ವತಃ ನೀವೇ ಟ್ರೈ ಮಾಡಿ. ಮತ್ತೆ ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ whose vertices are 1, 0, 6, 0 and 4, 3 using determinants. ಸೊ ಈ ಒಂದು ಕ್ವೆಶ್ಚನ್ ಸಪ್ಲಿಮೆಂಟರಿ 2017 ಅಲ್ಲಿ ಕೇಳಿದ್ದಾರೆ. ಈ ಕ್ವೆಶ್ಚನ್ ಅಷ್ಟೇ ಸಿಮಿಲರ್ ಇದೆ. ಸೊ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇದೆ. ಸೊ ನೀವೇ ಪ್ರಾಕ್ಟೀಸ್ ಮಾಡಿ. ಸೊ ಈ ಒಂದು ಕ್ವೆಶ್ಚನ್ ಸಹ ಅದೇ ರೀತಿ ಇದೆ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್ ಆರ್ 2, 7, 1, 1 and 10, 8 using determinant method. ಮಾರ್ಚ್ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್,
find the area of the triangle whose vertices are 3, 8, minus 4, 2 and 5, 1 using determinants. ಸಪ್ಲಿಮೆಂಟರಿ 2019 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊ ಈ ಕ್ವಶನ್ ಸಿಮಿಲರ್ ಇದೆ ನೋಡಿ. ಫಸ್ಟ್ ಕ್ವಶನ್ ಏನ್ ಸ್ಟಡಿ ಮಾಡಿದ್ವಿ ಅದೇ ತರ 4 ಕ್ವಶನ್ ಇದೆ. ಸೊ ಹಾಗಾಗಿ ನೀವೇ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಹಾಗಾದ್ರೆ ಒಂದೇ ತರದ ಕ್ವಶನ್ 5 ಟೈಮ್ಸ್ ರಿಪೀಟ್ ಆಗಿದೆ ಅನ್ನೋದು ಆಯ್ತು. ವ್ಯಾಲ್ಯೂಸ್ ಮಾತ್ರ ಚೇಂಜ್ ಇದೆ. ಈ ಕ್ವಶನ್ ಅಬ್ಸರ್ವ್ ಮಾಡಿ. ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ಜಾಯಿನಿಂಗ್ 1, 2 and 3, 6 ಯೂಸಿಂಗ್ ಡಿಟರ್ಮಿನೆಂಟ್ಸ್. ಸೊ ಮಾರ್ಚ್ 2014 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಓಕೆ, ಸೊ ನೋಡಿ ಈ ಕ್ವಶನ್ ಸಾಲ್ವ್ ಆಗ್ಬೇಕು ಅಂದ್ರೆ ನಮಗೆ ಒಂದು ಲೈನ್ ತಗೊಂಡ್ಬರೋಣ ಈ ರೀತಿ. ಇಲ್ಲೇ ತಗೋಬೇಡ, ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನ ಎ ಅಂತ ತಗೋಣ, ಇದನ್ನ ಬಿ ಅಂತ ತಗೋಣ. ಇನ್ನೊಂದು ಪಿ ಅನ್ನೋ ಒಂದು ಪಾಯಿಂಟ್ ನ ಇಲ್ಲಿ ತಗೋಣ. ಓಕೆ, ಅಬ್ಸರ್ವ್ ಮಾಡಿ. ಈ 1, 2 ಅಂದ್ರೆ ಇದು ತಗೋಣ ಎ ಅಂತ. ಓಕೆ, ನೆಕ್ಸ್ಟ್ ಏನಿದೆ 3, 6 ಅಂತ ಇದೆ. ಸೊ ಇಲ್ಲಿ ತಗೋಣ. ಈ ಪಿ ಅನ್ನೋದೇನು ಯಾವುದೋ ಒಂದು ಪಾಯಿಂಟ್ ಅಂತ ತಗೋಣ. ಈಗ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಈ ಈಕ್ವೇಶನ್ ಆಫ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ 1, 2 ಅಂತ ಫೈಂಡ್ ಔಟ್ ಮಾಡಬೇಕಾಗಿದೆ. ಓಕೆ, ಇದು ಎ ಸ್ಪಾಟ್ ಲೈಟ್ ನ ಅಬ್ಸರ್ವ್ ಮಾಡಿ. ದಿಸ್ ಒನ್ ಇಸ್ ಎ, ದಿಸ್ ಒನ್ ಇಸ್ ಬಿ, ದಿಸ್ ಒನ್ ಇಸ್ ಸಿ. ನಿಮಗೆ ಗೊತ್ತಾಗ್ತಾ ಇದೆ ಸಿಂಗಲ್ ಲೈನ್ ಮೇಲೆ ಇದೆ 3 ಪಾಯಿಂಟ್ಸ್. ಹಾಗಾಗಿ ಏರಿಯಾ ಅಂತ ತಗೊಂಡ್ರೆ ಏನಾಗುತ್ತೆ 0 ಆಗುತ್ತೆ. ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ತಗೊಂಡ್ರೆ ಏನಾಗುತ್ತೆ 0 ಆಗುತ್ತೆ. ಯಾಕೆ ಎ ಪಿ ಬಿ ಆರ್ ಕೊಲಿನಿಯರ್. ಎ, ದಿಸ್ ಇಸ್ ಬಿ, ದಿಸ್ ಇಸ್ ಬಿ. ಓಕೆ, ಸೊ ಹಾಗಾದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಏನಾಗುತ್ತೆ 0. ಯಾಕೆ ಇಲ್ಲಿ ಟ್ರಯಾಂಗಲೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ 0. ಸೊ ಹಾಗಾಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ನಾನು ಬರ್ಕೊಂಡಿದ್ದೀನಿ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ರೈಟ್, ಸೊ ಜಸ್ಟ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿರ್ತಕ್ಕಂಥದ್ದು. ಸೊ 1/2 ಆಗಿದೆ. x1 y1 ಅಂದ್ರೆ 1, 2, x2 y2 ಅಂದ್ರೆ x, y, x3 y3 ಅಂದ್ರೆ 3, 6. ಓಕೆ, ಎಸ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ 1/2 ಇಲ್ಲಿ ಸ್ಕಿಪ್ ಆಗಿದೆ. ಯಾಕೆ ಅಂತ ಇಲ್ಲಿ ಪ್ರೀವಿಯಸ್ ಸ್ಲೈಡ್ ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ನಮಗೆ ಇನ್ಫಾರ್ಮೇಶನ್ ಬರ್ತಾ ಇದೆ ಅಂದ್ರೆ ಪ್ರಾಡಕ್ಟ್ ಆಫ್ ದೀಸ್ 2 ಫ್ಯಾಕ್ಟರ್ ಈಕ್ವಲ್ ಟು 0. ಸೊ ವೆನ್ ಇಟ್ ಈಸ್ ಪಾಸಿಬಲ್ ಐದರ್ ಒನ್ ಆಫ್ ದ ಫ್ಯಾಕ್ಟರ್ ಈಕ್ವಲ್ ಟು 0. ಸೊ 1/2 ಈಕ್ವಲ್ ಟು 0 ಅಂತ ತಗೊಂಡ್ರೆ ನಾನ್ ಸೆನ್ಸ್ ಅಂತ ಆಗುತ್ತೆ. ಹಾಗಾಗಿ ಈ ಡಿಟರ್ಮಿನೆಂಟ್ ನ 0 ಅಂತ ತಗೊಂಡಿರ್ತಾರೆ. ಓಕೆ, ಈಗ ಡಿಟರ್ಮಿನೆಂಟ್ ಅಪ್ಲೈ ಮಾಡೋಣ. ಸೊ ನೋಡಿ, ಸೊ 1. So now deleting the first row, first column, remaining elements ಇಷ್ಟಿದೆ. ಡಿಟರ್ಮಿನೆಂಟ್ ಅಪ್ಲೈ ಮಾಡೋಣ. So y into 1 is y, 6 into 1 is 6, but in this direction negative. Next, second term minus 2. ಯಾಕೆಂದ್ರೆ according to rule plus minus plus, so minus 2. So now deleting the first row, second column, remaining elements are x, 1, 3, 1. X into 1 is x, 3 into 1 is minus 3. Actually 3 into 1 is plus 3, but in this direction negative.
last one plus 1. So now deleting the first row and third column, x into 6 is 6x, 3 into y is 3y, but in this direction negative, equal to 0. Nodi, 1 into y minus 6 is y minus 6, minus 2 into x is minus 2x, minus 2 into minus 3 is plus 6. 1 into 6 is 6x, 1 into minus 3y is minus 3y, equal to 0. Next, minus 6 and plus 6 get cancelled. Minus 2x plus 6x becomes plus 4x, plus y minus 3y becomes minus 2y. In the next step, 2y equal to 4x, or y is equal to 2x. Okay, ಇಷ್ಟು ನಾವು ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಮಾಡಿದರೆ 2 ಮಾರ್ಕ್ ನಮ್ಮ ಅಕೌಂಟಿಗೆ ಕ್ರಿಯೇಟ್ ಆಗುತ್ತೆ. So next question, practice question. Find the equation of a line. Find the equation of a line passing through 3, 1 and 9, 3 using determinants. So previous ಏನು ಸಾಲ್ವ್ ಮಾಡಿದ್ವಿ as it is ಅದೇ ತರ ಇರತಕ್ಕಂತ ಒಂದು ಕ್ವೆಶ್ಚನ್, ನಂಬರ್ ಮಾತ್ರ ಚೇಂಜ್ ಇದೆ. ಸೊ ನೀವೇ ಸ್ವತಃ ಪ್ರಾಕ್ಟೀಸ್ ಮಾಡಿ. ಸಪ್ಲಿಮೆಂಟರಿ 2014 ಅಲ್ಲಿ ಕೇಳಿರ್ತಕ್ಕಂತ ಒಂದು ಕ್ವೆಶ್ಚನ್. ಓಕೆ, ಸಪ್ಲಿಮೆಂಟರಿ 2014 ಅಲ್ಲಿ ಕೇಳಿರ್ತಕ್ಕಂತ ಒಂದು ಕ್ವೆಶ್ಚನ್. Next question. Let a of minus 2, 0, b of 0, 4 and c of 0, k be the vertices of triangle ABC of area 4 square units. Find k using determinant method. ನೋಡಿ, ಇದು ಮೂರನೇ ರೀತಿ ಇದೆ ಕ್ವೆಶ್ಚನ್. ಫಸ್ಟ್ 2 ಡಿಫ್ರೆಂಟ್ ಕ್ವೆಶ್ಚನ್, ಈಗ ಥರ್ಡ್ ಒನ್. ಓಕೆ, ಡಿಫ್ರೆಂಟ್ ಟೈಪ್ ನಲ್ಲಿ. ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಆಲ್ರೆಡಿ ಗಿವನ್ ಇದೆ, ಕೆ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಈ ಒಂದು ಕ್ವೆಶ್ಚನ್ ಮಾರ್ಚ್ 2015 ಮತ್ತೆ ಸಪ್ಲಿಮೆಂಟರಿ 2015 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವೆಶ್ಚನ್. ಸೊಲ್ಯೂಷನ್ ಏನೇ ಇರಲಿ, ನಾವು ಫಸ್ಟ್ ಏರಿಯಾ ಆಫ್ ಅ ಟ್ರಯಾಂಗಲ್ ನಾವು ಬರ್ಕೊಳ್ಳೋಣ. ಸೊ ಏರಿಯಾ ಆಫ್ ಅ ಟ್ರಯಾಂಗಲ್ ಅಕಾರ್ಡಿಂಗ್ ಟು ಫಾರ್ಮುಲಾ, ಸೊ 1/2 x1 y1 1 x2 y2 1 x3 y3 1. ಓಕೆ, ಈಗ ಜಸ್ಟ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಕ್ಕಂಥದ್ದು. 1/2. ಸೊ x1 y1 ಅಂದ್ರೆ ಫಸ್ಟ್ ವರ್ಟಿಸಸ್, x2 y2 ಅಂದ್ರೆ ಸೆಕೆಂಡ್ ವರ್ಟಿಸಸ್, x3 y3 ಅಂದ್ರೆ ಥರ್ಡ್ ವರ್ಟಿಸಸ್. ಸೊ ಏನ್ ಗಿವನ್ ಇದೆ ಬರ್ದಿರ್ತಕ್ಕಂಥದ್ದು. ಸೊ 1 1 1 ಈಕ್ವಲ್ ಟು, ನಿಮಗೆ ಅಚ್ಚರಿ ಆಗ್ಬೋದು, +4 ಅಂತ ಸ್ಪಷ್ಟವಾಗಿದೆ, ಆದ್ರೂ ಸಹ ನಾವು +or-4 ಅಂತ ಬರ್ಕೊಂಡಿದ್ದೀವಿ. ಸೊ ಇದೇ ರೀತಿನೇ ನೀವು ಬರ್ಕೊಳ್ಬೇಕಾಗ್ತದೆ. ಓಕೆ, ಯಾಕೆಂದ್ರೆ ಫಸ್ಟ್ ಪ್ರಾಬ್ಲಮ್ ನೀವು ನೋಡಿದ್ರಿ, ನೆಗೆಟಿವ್ ಆನ್ಸರ್ ಬಂದಿತ್ತು ಏರಿಯಾ ಆಫ್ ಎ ಟ್ರಯಾಂಗಲ್. ಸೊ ಹಾಗಾಗಿ +or-4 ಅಂತ ಬರ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ನೋಡಿ, 2 ಅಂತ ಇದೆ, 1/2 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ +or-4 ಅಂತ ಇರೋದು +or-8 ಅಂತ ಚೇಂಜ್ ಆಗುತ್ತೆ. ಓಕೆ, ಗಿವನ್ ಪಾಯಿಂಟ್ಸ್ ನೋಡಿ, -2, 0 ಅಂತ ಇದೆ. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಇದೊಂದು ಸ್ವಲ್ಪ ಸ್ಮಾಲ್ ಕರೆಕ್ಷನ್, -2. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಲ್ಲೇನಾಗುತ್ತೆ, ಡಿಟರ್ಮಿನೆಂಟ್ ಅಪ್ಲೈ ಮಾಡೋಣ. ಸೊ -2. ಸೊ ನಾವು ಡಿಲೀಟಿಂಗ್ ದ ಫಸ್ಟ್ ರೋ and first column. So 4 into 1 is 4, k into 1 is -k. So next ಇಲ್ಲಿ 0.
So deleting the first row and second column. So 1 into 0 is 0, 0 into 1 is 0. So ಇಲ್ಲಿ 0 ಅಂತ ಬಂದಿರೋದ್ರಿಂದ ನಾವು ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ, ಯಾಕೆಂದ್ರೆ 0 into anything ಅಂತ ಬಂತು ಅಂದ್ರೆ 0 ನೇ ಆಗುತ್ತೆ. ಹಾಗಾಗಿ ಇನ್ನ ಲಾಸ್ಟ್ ಒನ್ ಪ್ಲಸ್ 1 into, ಸೊ ಈ ಪೊಸಿಷನ್ ನೋಡಿ, 1 ನ ಪೊಸಿಷನ್ ಏನಿದೆ 1, 3. Okay, so deleting the first row and third column. So 0 into 4 is 0, 0 into 4 is, I am sorry, 0 into k is 0, 0 into 4 is 0, plus or minus 8 ಹಾಗೆ ಕ್ಯಾರಿ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, LHS on simplification we get -8 plus 2k is equal to plus or minus 8 RHS ಹಾಗೆ. ಎಸ್ ಇಲ್ಲಿ ಅಬ್ಸರ್ವ್ ಮಾಡಿ, -8 plus 2k equal to plus or minus 8 ಅಂತ ಬಂದಿದೆ. ಸೊ ಹಾಗಾಗಿ ಒಮ್ಮೆ +8 ಅಂತ ತಗೋಣ, ಇನ್ನೊಮ್ಮೆ -8 ಅಂತ ತಗೋಣ. ಓಕೆ, ಇಲ್ಲಿ ಏನಾಗುತ್ತೆ 2k equal to 8 plus 8 ಅಂತ ಆಗುತ್ತೆ. ಯಾಕೆ ಈ -8 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ +8 ಅಂತ ಆಗುತ್ತೆ. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡಿ, 2k ಹಾಗೆ ಇದೆ, -8. ಓಕೆ, -8 ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಇಟ್ ಬಿಕಮ್ಸ್ +8. ಓಕೆ, ಸೊ ನೆಕ್ಸ್ಟ್ 8 plus 8 ಅಂದ್ರೆ 16 ಅಂತ ಆಗುತ್ತೆ. ಇಲ್ಲಿ -8 plus 8 ಅಂದ್ರೆ 0 ಆಗುತ್ತೆ. ಸೊ ಫೈನಲಿ k equal to 16 by 2. So finally k equal to 8. K equal to 0 by 2. So k equal to 0. So 2 values ಸಿಕ್ಕಿದೆ. Okay. So next practice question. So ಈ ಒಂದು question March 2017 ಅಲ್ಲಿ ಕೇಳಿರ್ತಕ್ಕಂಥ ಒಂದು question. ಸೊ ಪ್ರೀವಿಯಸ್ ಏನ್ ಸಾಲ್ವ್ ಮಾಡಿದ್ವಿ as it is ಅದೇ ರೀತಿ ಇದೆ, ಜಸ್ಟ್ ವ್ಯಾಲ್ಯೂಸ್ ಮಾತ್ರ ಚೇಂಜ್. ಹಾಗಾಗಿ ನೀವೇ ಸ್ವತಃ ಸಾಲ್ವ್ ಮಾಡಿ. ನೆಕ್ಸ್ಟ್, ಸೊ ಇದು ಅಷ್ಟೇ, ವ್ಯಾಲ್ಯೂಸ್ ಚೇಂಜ್ ಇದೆ, ಬಟ್ ಕ್ವಶನ್ ಒಂದೇ ರೀತಿ ಇದೆ. ಸಪ್ಲಿಮೆಂಟರಿ 2018 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸ್ವತಃ ನೀವೇ ಸಾಲ್ವ್ ಮಾಡಿ. So next question. Show that the pairs A of A comma B plus C, capital B of B comma C plus A, and C of C comma A plus B are collinear by using determinants method. ಅಂದ್ರೆ these 3 points are collinear ಅಂತ ನಾವು ಪ್ರೂವ್ ಮಾಡಬೇಕಾಗಿದೆ. ಸೊ collinear ಅಂತ ಹೇಗೆ ಪ್ರೂವ್ ಮಾಡೋದು ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ 0 ಅಂತ. ಹೇಗೆ ಅಂದ್ರೆ ಅಬ್ಸರ್ವ್ ಮಾಡಿ, ನಿಮಗೆ collinear ಅಂದ್ರೆ ಗೊತ್ತಿದೆ, if 3 points laying on the same line. ಸೊ ಮೀನಿಂಗ್ ಏನು, collinear. ಸೊ ಇದು A ಅಂತ ತಗೊಳ್ಳೋಣ, ಮತ್ತೆ ಇದು B ಅಂತ ತಗೊಳ್ಳೋಣ, ಇಲ್ಲಿ C ಅಂತ ತಗೊಳ್ಳೋಣ. ಓಕೆ, ಅವ್ರು ಕೇಳಿರೋದೇನು, collinear ಅಂತ ಪ್ರೂವ್ ಮಾಡಿ ಅಂತ. collinear ಅಂದ್ರೆ ಏನು, 3 points laying on the same line. ಸೊ ನೋಡಿ, ಈ ABC ಒಂದೇ ಲೈನ್ ಮೇಲೆ ಇದೆ ಅಂದ್ರೆ ಇಲ್ಲಿ ಟ್ರಯಾಂಗಲ್ ಶೇಪೇ ಇಲ್ಲ. ಹಾಗಾದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದ್ರೆ ಏನಾಗುತ್ತೆ, 0 ಆಗುತ್ತೆ. ಸೊ ಹಾಗಾಗಿ ನಮ್ಮ ಜಾಬ್ ಏನು ಅಂದ್ರೆ ಏರಿಯಾ ಆಫ್ ದ ಟ್ರಯಾಂಗಲ್ 0 ಅಂತ ನಾವು ಪ್ರೂವ್ ಮಾಡಿದ್ರೆ ಮುಗೀತು. ಮಾರ್ಚ್ 2016 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಸೊಲ್ಯೂಷನ್ ಫಾರ್ಮುಲಾ ಬರ್ಕೊಂಡಿದ್ದೀವಿ. ಓಕೆ, ಸೊ ಜಸ್ಟ್ ವರ್ಟಿಸಸ್ ನ ಬರ್ತಿರತಕ್ಕಂಥದ್ದು, ಫಸ್ಟ್ ವರ್ಟಿಸಸ್
second vertices, third vertices placement ಮಾಡಿರ್ತಕ್ಕಂಥದ್ದು. ಸೊ ಈಗ ನೋಡಿ, ಸೊ 1/2 ಆಗಿದೆ. ಸೊ ಎ ಡಿಟರ್ಮಿನೆಂಟ್ ಅಪ್ಲೈ ಮಾಡಿರ್ತಕ್ಕಂಥದ್ದು, ಡಿಲೀಟಿಂಗ್ ದ ಫಸ್ಟ್ ರೋ ಫಸ್ಟ್ ಕಾಲಮ್. ನೋಡಿ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ, ಸಿ ಪ್ಲಸ್ ಎ ಇಂಟು 1, ಸಿ ಪ್ಲಸ್ ಎ minus a plus b into 1 is a plus b, but in this direction negative, so ಹಾಗಾಗಿ it becomes minus a minus b. next ಈ ಎಲಿಮೆಂಟ್ ಮೈನಸ್ ಅಂತ ತಗೊಳ್ತೀವಿ. ಇಲ್ಲಿ ನಿಮಗೆ ರೂಲ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಮೈನಸ್ ಬಂದಿರೋದ್ರಿಂದ ಇದರಿಂದ ಇಂಕ್ಲೂಡ್ ಬರೀಬೇಕು, b plus c. so now deleting the first row and second column, so b into 1 is b, c into 1 is c, but in this direction minus, last plus 1, position of 1 is first row and third column, 1 comma 3, right? so deleting the first row and third column, so b into a plus b is what? b into a plus b plus b square, ಅಂದ್ರೆ ಏನಾಗುತ್ತೆ ab plus b square. spotlight na follow ಮಾಡಿ. next c into c is c square, c into a is ac. so negative sign ಯಾಕೆ ಬಂದಿದೆ ಅಂದ್ರೆ in this direction negative. so just multiplication, a into c is ac, a into a is a square, I'm sorry, a get cancel, a into minus b is minus ab. okay, ಇಲ್ಲಿ a cancel ಆಗಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, is in the form of a plus b into a minus b. ಓಕೆನಾ? just a simplification, b plus c into b minus c ಅಂದ್ರೆ ಏನಾಗುತ್ತೆ b square minus c square. ಓಕೆ, b square minus c square, ಬಟ್ ನೆಗೆಟಿವ್ ಸೈನ್ ಇಂದ ಮಲ್ಟಿಪ್ಲೈ ಮಾಡಿರೋದ್ರಿಂದ ಸೈನ್ ರಿವರ್ಸ್ ಆಗಿದೆ, ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಆಗಿದೆ. ಸೊ 1 ಇಂದ ಮಲ್ಟಿಪ್ಲೈ ಮಾಡಿ, ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ. ಈಗ ಅಬ್ಸರ್ವ್ ಮಾಡಿ, AC minus AC cancel, minus C square plus C square cancel, plus AB minus AB cancel, plus B square minus B square cancel. ಸೊ ಅಲ್ಲಿಗೆ ಏನಾಯ್ತು, ಕಂಪ್ಲೀಟ್ಲಿ ಝೀರೋ. ಸೊ 1/2 into 0 is 0. ಅಲ್ಲಿಗೆ ಏರಿಯಾ ಆಫ್ ದ ಟ್ರಯಾಂಗಲ್ 0 ಅಂತ ಬರ್ತಾ ಇದೆ. ಅಂದ್ರೆ ಮೀನಿಂಗ್ ಏನು, therefore the points are collinear. okay, ಥ್ಯಾಂಕ್ ಯು. ಈ ಒಂದು ವಿಡಿಯೋ ಕ್ಲಾಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು.